ಬ್ಯೂಟಿ, ಹೆಲ್ತ್, ಫ್ಯಾಷನ್, ಶಾಪಿಂಗ್ ಇದೆಲ್ಲ ಇಲ್ಲದೆ ನಮ್ಮ ಹೆಣ್ಮಕ್ಳ ಲೈಫ್ ಕಂಪ್ಲೀಟೇ ಆಗಲ್ಲ. ಇದರಲ್ಲೆಲ್ಲ ಯಾವುದು ಬೆಸ್ಟ್, ಯಾವುದು ನಮ್ಮ ಹೆಣ್ಮಕ್ಳ ಲೈಫ್ ಸ್ಟೈಲ್ಗೆ ಸೂಟ್ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡೋ ಪ್ರೋಗ್ರಾಮ್ ಫೇರ್ ಆ್ಯಂಡ್ ಲವ್ಲಿ. ವೆಲ್ಕಮ್ ಟು ಫೇರ್ ಆ್ಯಂಡ್ ಲವ್ಲಿ. ನಾನು ಸುಷ್ಮಾ. ಹಾಯ್ ಫ್ರೆಂಡ್ಸ್. ಸೊ ಇವತ್ತು ನಾನು ನಮ್ಮ ಸಂಚಿಕೆಯಲ್ಲಿ ಸರದ್ದು ಬಗ್ಗೆ ಅಥವಾ ನಮ್ಮ ನೆಕ್ ಚೈನ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ಕಾನ್ಸೆಪ್ಟನ್ನು ತೊಗೊಂಬಂದಿದ್ದೀನಿ. ನಾವು ಯಾವುದೇ ಔಟ್ಫಿಟ್ ಹಾಕೊಂಡ್ರೂ ಕೂಡ ನಮ್ಮ ಮ್ಯಾಚಿಂಗ್ ಇಯರಿಂಗ್ಸ್ ಮತ್ತು ಮ್ಯಾಚಿಂಗ್ ಚೈನ್ ಹಾಕೊಂಡಲ್ಲೇ ನಮ್ಮ ಲುಕ್ ಫುಲ್ ಕಂಪ್ಲೀಟ್ ಆಗೋದೇ ಇಲ್ಲ. ಅದನ್ನು ನಾವು ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅಥವಾ ಕಲಿಬೇಕು ಅಂತ ಹೇಳಿದ್ರೆ ಎಲ್ಲಿ ಬಂದು ಕಲ್ತ್ಕೋಬೋದು ಅನ್ನೋದನ್ನು ನಾನಿವತ್ತು ನಮ್ಮ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇವತ್ತು ಹೌದು, ನಾನು ವಿದ್ಯಾ ಫ್ಯಾಷನ್ ಅಕಾಡೆಮಿನಲ್ಲಿದ್ದೀನಿ. ನನ್ನ ಜೊತೆ ಇವತ್ತು CEO ಆಗಿರುವಂತಹ ವಿದ್ಯಾ ವಿವೇಕ್ ಅವರಿದ್ದಾರೆ. ಅದ್ರ ಜೊತೆಗೆ ಅಸಿಸ್ಟೆಂಟ್ ಡಿಸೈನರ್ ಆಗಿರುವಂತಹ ಹರ್ಷಿತಾ ಅವ್ರು ನಮ್ಮ ಜೊತೆ ಇದ್ದಾರೆ. ಸೊ ಅವರಿಬ್ಬರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವಿದ್ಯಾ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ, ಆ್ಯಂಡ್ ಹರ್ಷಿತಾ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಾನು ಹೇಳ್ದಾಗೆ ಏನೇನೋ ಒಂದು ಔಟ್ಫಿಟ್ ಹಾಕೊಂಡು ಮ್ಯಾಚಿಂಗ್ ಇಯರಿಂಗ್ಸ್ ಅಥವಾ ಸರ ಆಗಿರ್ಬೋದು, ಏನು ಆಕ್ಸೆಸರೀಸ್ ಇಲ್ದಲೇ ಏನು ಕಂಪ್ಲೀಟ್ ಆಗಲ್ಲ ನಮ್ಮ ಲುಕ್ಕು. ಸೊ ಮೊದಲಿಗೆ ನೀವು ವಿದ್ಯಾ ಫ್ಯಾಷನ್ ಅಕಾಡೆಮಿ ಅಂತ ಬಂದಾಗ ಎಲ್ಲ ಹೇಳ್ಕೊಡ್ತೀರಾ, ಅದು ಗೊತ್ತಿರೋ ಅಂಥದ್ದೇ. ಫ್ಯಾಷನ್ ಅಂತ ಬಂದರೆ A to Z, ಅದ್ರ ಹೊರತಾಗೂ ಹೇಳ್ಕೊಡ್ತೀರಾ. ಸೊ ಇನ್ನೊಂದು ಏನಾದರೂ Z ಆದಮೇಲೆ ವರ್ಡ್ ಇದೆ ಅಂತ ಹೇಳಿದ್ರೆ ಸೊ ವಿದ್ಯಾ ಫ್ಯಾಷನ್ ಅಕಾಡೆಮಿನಲ್ಲಿ ಅದನ್ನು ಕಲಿಬೋದು, ಅಷ್ಟೊಂದು ಮಾತ್ರ ಹೇಳ್ಬೋದು. ಸೊ ಮೇಯ್ನ್ಲಿ ಜ್ಯುವೆಲ್ರಿ ಅಂತ ಬಂದಾಗ ಸೊ ಏನೆಲ್ಲ ಹೇಳ್ಕೊಡ್ತೀರಾ? ಮೇಯ್ನ್ಲಿ ಜ್ಯುವೆಲ್ರಿ ಅಂದರೆ ಏನು? ಸೊ ನಮ್ಮಲ್ಲಿ ಆ್ಯಕ್ಚುಲಿ ಇವಾಗ ಜ್ಯುವೆಲ್ರಿ ಅಂದಿದ ತಕ್ಷಣ ಜನಕ್ಕೆ ಗೋಲ್ಡ್ ಜ್ಯುವೆಲ್ರಿ, ಸಿಲ್ವರ್ ಜ್ಯುವೆಲ್ರಿ ಅಂತ ಆಗುತ್ತೆ. ಸೊ ನಮ್ಮಲ್ಲಿ ಫ್ಯಾಷನ್ ಜ್ಯುವೆಲ್ರಿ ಹೇಳ್ಕೊಡೋದು ಇದು ಮಾಡ್ತಿದ್ವಿ. ಅಂದರೆ ಫ್ಯಾಷನ್ ಜ್ಯುವೆಲ್ರಿ ಅಂತ ತೊಗೊಂಡಾಗ ಇಟ್ ಈಸ್ ನಾಟ್ ಸೋ ಎಕ್ಸ್ಪೆನ್ಸಿವ್ ನಿಮ್ಗೆ ಅವಾಗ. ಸೊ ಗೋಲ್ಡಲ್ಲಿ ಮಾಡಿಸ್ಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ಲಕ್ಷಾಂತರ ರೂಪಾಯಿ ಇಡಬೇಕಾಗತ್ತೆ. ಅದೇ ಫ್ಯಾಷನ್ ಜ್ಯುವೆಲ್ರಿ ಸ್ಟೇಟ್ಮೆಂಟ್ ಪೀಸಸ್ನ ಇನ್ಸ್ಟೆಂಟಾಗಿ ಮಾಡಿಕೊಂಡು ಆ ಕ್ಷಣಕ್ಕೆ ಹೇಗೆ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು, ಆ್ಯಂಡ್ ಕ್ರಿಯೇಟಿವ್ ಥಿಂಕಿಂಗ್ ತುಂಬ ಇರುತ್ತೆ ಫ್ಯಾಷನ್ ಜ್ಯುವೆಲ್ರಿ ಅಂತ ತೊಗೊಳಾಗ. ಗೋಲ್ಡ್ ಅಂದರೆ ಎವ್ರಿ ಟೈಮ್ ನೀವು ಅಷ್ಟು ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಡಿಸೈನಿಂಗ್ ಮಾಡ್ಕೋಬೇಕು ಅಂತಂದರೆ. ಸೊ ಫ್ಯಾಷನ್ ಜ್ಯುವೆಲ್ರಿ ಆಗಿರೋದ್ರಿಂದ ಸೊ ನಿಮ್ಮ ಡ್ರೆಸ್ಸಲ್ಲಿರೋ ಅಂಥ ಬೀಡ್ಸೇನೆ ಅಥವಾ ನಿಮ್ಮ ಡ್ರೆಸ್ಸಲ್ಲಿರೋ ಅಂಥ ಡಿಸೈನ್ಸ್ನ ರಿಪೀಟ್ ಮಾಡಿಕೊಂಡು ಅದ್ರ ಡಿಫ್ರೆಂಟ್ ಟೆಕ್ನಿಕ್ಸಲ್ಲಿ, ಈಗ ವೀವಿಂಗ್ ಟೆಕ್ನಿಕ್ ಲಾಸ್ಟ್ ಟೈಮ್ ಮಾಡಿದ್ವಿ ನಾವು, ಆ ಥರ ಟೆಕ್ನಿಕಲ್ಲಿ, ಅಥವಾ ಇವತ್ತು ಮಾಡ್ತಿರೋ ಹಾಗೆ ಐ ಪಿನ್ಸ್ ಆ್ಯಂಡ್ ಹೆಡ್ ಪಿನ್ಸ್ ಯೂಸ್ ಮಾಡಿಕೊಂಡು ಹೇಗೆ ಜ್ಯುವೆಲ್ರಿ ಮಾಡೋದು ಅಂತ. ಸೊ ಇಟ್ ಕ್ಯಾನ್ ಬಿ ಆ್ಯಂಟಿಕ್ಕಾಗೂ ಮಾಡ್ಕೋಬೋದು, ಸ್ಟೇಟ್ಮೆಂಟ್ ಪೀಸಸ್ಸು ಮಾಡ್ಕೋಬೋದು. ಈಗ ನಿಮಗೆ ಸ್ಟೆರ್ಲಿಂಗ್ ಸಿಲ್ವರ್ಸ್ ಅಂತ ಸಿಗುತ್ತೆ, ಗ್ರಾಮ್ಸ್ ಲೆಕ್ಕದಲ್ಲಿ ಸಿಗುತ್ತೆ ಬೀಡ್ಸ್ ಎಲ್ಲ ಇವಾಗ ಇಮಿಟೇಷನ್ ಜ್ಯುವೆಲ್ರಿ ಮಾಡಲಿಕ್ಕೆ. ಸೊ ಆ ಥರ ಐಟಮ್ಸು ತೊಗೊಂಡು ನಿಮಗೆ ಟ್ರೆಡಿಷ್ನಲ್ ಆಗೂ ಮಾಡ್ಕೋಬೋದು, ಕಾಂಟೆಂಪ್ರರಿ ಸ್ಟೈಲಲ್ಲೂ ನಾವೇ ಓನಾಗಿ ಡಿಸೈನ್ಸ್ ಮಾಡಿಕೊಂಡು ಜಸ್ಟ್ 5 ಮಿನಿಟ್ಸಲ್ಲೇ ಇಯರಿಂಗ್ ಮ್ಯಾಚಿಂಗ್ ಮಾಡ್ಕೋಬೋದು. ಹಾಕ್ಕೊಂಡು ಯು ಕ್ಯಾನ್ ಫೀಲ್ ಯುನೀಕಾಗಿ ಡ್ರೆಸ್ ಮಾಡ್ಕೊಂಡು ಹೋಗೋದಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ಹೇಳಿದಾಗೆ ಗೋಲ್ಡ್ ಅಂತ ಬಂದಾಗ ಎಲ್ಲದಕ್ಕೂ ಮ್ಯಾಚ್ ಮಾಡೋಕ್ಕಾಗಲ್ಲ. ಸೊ ಇವಾಗ ಪರ್ಲ್ ಕಲರ್ ಹಾಕ್ಸಿದ್ವಿ ಅಂತ ಹೇಳಿದ್ರೆ ಗ್ರೀನ್ ಕಲರ್ ಸ್ಯಾರಿ ಉಟ್ಟ ಅಯ್ಯೋ ಮ್ಯಾಚ್ ಆಗ್ತಾ ಇಲ್ವಲ್ಲ ಅಂತಾರೆ. ಬಟ್ ನೀವು ಹೇಳಿದಾಗ ಇನ್ಸ್ಟೆಂಟಾಗಿ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿದಾಗ ಅವಾಗಲೇ ಮಾಡ್ಕೊಂಡು ಹಾಕೊಂಡು ಹೋಗ್ಬೋದು. ಸೊ ಫ್ರೆಂಡ್ಸ್, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸೊ ಶೂಟಿಂಗ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ಸೊ ವಿದ್ಯಾ ಅವರು ಹಿಯರಿಂಗ್ ಮರ್ತು ಬಂದುಬಿಟ್ಟಿದ್ರು. ಸೊ ಇನ್ಸ್ಟೆಂಟಾಗಿ ಕ್ಯಾಮ್ರಾ ಸೆಟಪ್ ಆಗೋದಕ್ಕೆ ಮುಂಚೆ ಸೊ 2 ಮಿನಿಟ್ಸಲ್ಲಿ ಅವ್ರು ಹಿಯರಿಂಗ್ ಮಾಡಿ ಹಾಕೊಂಡೋದು. ಸೊ ಆವಾಗಲೇ ಮ್ಯಾಚಿಂಗ್ ಮಾಡಿದ್ರು. ಸೊ ಅದರಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ಅಟ್ಲೀಸ್ಟ್ ನಮಗೆ ಒಂದು ಜ್ಯುವೆಲ್ರಿ ಏನೋ ಮಾಡ್ಕೊಳ್ಳೋಕೆ ಬರುತ್ತೆ ಅಂತ ಹೇಳಿದ್ರೆ ತಕ್ಷಣಕ್ಕೆ ಏನು ಬೇಕೋ ಅದನ್ನು ಫುಲ್ ಪರ್ಫೆಕ್ಟಾಗಲ್ಲ ಅಂದ್ರೆ, ಬಟ್ ನಿಮ್ದು ಪರ್ಫೆಕ್ಟ್ ಆಗಿದೆ, ಬಟ್ ಪರ್ಫೆಕ್ಟಾಗಲ್ಲ ಅಂದ್ರೂ ಮ್ಯಾಚ್ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ನಮ್ಮ ಜೊತೆ ಹರ್ಷಿತಾ ಅವರಿದ್ದಾರೆ, ಆ್ಯಂಡ್ ಇಲ್ಲಿ ಅಸಿಸ್ಟೆಂಟ್ ಫ್ಯಾಷನ್ ಡಿಸೈನರ್, ನನ್ನ ಲೇಬಲ್ಗೆ ಅವರು ಅಸಿಸ್ಟೆಂಟ್ ಡಿಸೈನರು. ಅಟ್ ದ ಸೇಮ್ ಟೈಮ್ ಕೌನ್ಸಿಲಿಂಗು ಮಾಡ್ತಾರೆ ಕೋರ್ಸಸ್ಸಿಗೆಲ್ಲ. ಏನಂತಂತಂದರೆ ಅಂದರೆ ಈಗ ಕೆಲವೊಮ್ಮೆ ಜನ ಫ್ಯಾಷನ್ ಡಿಸೈನಿಂಗ್ ಅಂದಿದ ತಕ್ಷಣ ತುಂಬ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ತಾರೆ. ಸೊ ಅವಾಗ ಏನಾಗುತ್ತೆ, ಅವ್ರಿಗೆ ಎಕ್ಸಾಕ್ಟ್ಲಿ ಏನು ಬೇಕು ಅಂತ ಗೊತ್ತಿರಲ್ಲ. ನಾವು ಬ್ಲೈಂಡಾಗಿ ಇಷ್ಟು ಫೀಸ್ ಕಟ್ಬಿಡಿ, ಈ ಕೋರ್ಸ್ ಮಾಡಿಬಿಡಿ ಅಂತ ಇದು ಮಾಡಲ್ಲ. ಸಮ್ಟೈಮ್ಸ್ ಅವ್ರು 1 ಇಯರ್ ಡಿಪ್ಲೊಮಾ ಮಾಡಬೇಕು ಅಂತ ಬರ್ತಾರೆ, ಬಟ್ ಅವ್ರಿಗೆ ನೆಸೆಸಿಟಿ ಇರೋದಿಲ್ಲ, ಇಟ್ಸ್ ಹಾಬಿಗೋಸ್ಕರ ಕಲೀಲಿಕ್ಕೆ ಬರ್ತಾರೆ. ಸೊ ಅವಳು ಏನು ಮಾಡ್ತಾಳೆ ಅವಾಗ ಅಂತಂದರೆ, ಅವ್ರಿಗೆ ಹೆಲ್ಪ್ ಮಾಡೋದು ಹೆಂಗಿರುತ್ತೆ ಅಂದರೆ, ಅವ್ರಿಗೆ ಅಷ್ಟು ಬೇಕಿಲ್ಲ, ವೇಸ್ಟ್ ಮಾಡೋದು ಬೇಡ ದುಡ್ಡು ಅಂತ. ಪ್ರಿಸೈಸಾಗಿ ಅವ್ರಿಗೆ ಏನು ಸೂಟ್ ಆಗುತ್ತೋ ಆ ಥರ ಕೋರ್ಸ್ನ ಅವಳು ಸಜೆಸ್ಟ್ ಮಾಡ್ತಾಳೆ. ಸೊ ಅಟ್ ದ ಸೇಮ್ ಟೈಮ್ ಅವಳು ಕ್ಲಾಸಸ್ಸು ತೊಗೋತಾಳೆ. ಇವತ್ತೇನಕ್ಕೆ ಅಂತಂದರೆ, ಇವಾಗ ನಡೀತಿರೋ ಸೆಷನ್ಸ್ ಪ್ರಕಾರ ಶೀ ಈಸ್ ಹ್ಯಾಂಡ್ಲಿಂಗ್ ಫ್ಯಾಷನ್ ಆಕ್ಸೆಸರಿ ಸೆಷನ್ಸು, ಡಿಸೈನಿಂಗ್ ಹೆಂಗೆ ಮಾಡೋದು, ಕಾನ್ಸೆಪ್ಟ್ ಹೆಂಗೆ ಡೆವಲಪ್ ಮಾಡೋದು. ಫ್ಯಾಷನ್ ಜ್ಯುವೆಲ್ರಿ ಅಂತಲೇ ಅಲ್ಲ, ನಮ್ಮಲ್ಲಿ ಆಕ್ಸೆಸರೀಸ್ ಮಾಡೋದು ಇರುತ್ತೆ, ಹ್ಯಾಟ್ಸು, ಬ್ಯಾಗ್ಸು, ಬೆಲ್ಟ್ಸು. ಸೊ ಮ್ಯಾಚಿಂಗ್ ಇವಾಗ ಒಂದು ಬ್ಯಾಗ್ಗೆ ಅಂತ ಫ್ಯಾಬ್ರಿಕ್ ಏನು ತರ್ತೀವೋ ನಾವು ಅದರಲ್ಲೇ ಬೆಲ್ಟ್ ಮಾಡ್ತೀವಿ, ಅದನ್ನೇ ಬೇಕಿದ್ರೆ ಹ್ಯಾಟ್ಗೆ ಮಾಡ್ಕೋಬೋದು. ಸೊ ಕಂಪ್ಲೀಟ್ ಸೆಟ್ ಓವರ್ ಆಲ್ ಲುಕ್ ಆಸ್ ಅ ಡಿಸೈನರ್ ನೀವು ಏನೇನು ಕ್ರಿಯೇಟ್ ಮಾಡ್ಬೋದು
ನಿಮ್ಮ ಕೈಯಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಇಂಡಸ್ಟ್ರಿಯಲ್ ಸಪೋರ್ಟ್ ಇಲ್ದಿರ ನಿಮ್ಮ ಓನ್ ಹೌಸ್ ಸೆಟಪ್ಪಲ್ಲಿ ಏನೇನು ಮಾಡ್ಬೋದೋ ಆ ಪಾಸಿಬಿಲಿಟೀಸ್ ಎಲ್ಲ ಹೇಳ್ಕೊಡ್ತಾರೆ 1 ಇಯರಲ್ಲಿ. ಸೊ ಫ್ಯಾಷನ್ ಆಕ್ಸೆಸರಿ ಸೆಗ್ಮೆಂಟ್ ಅವಳು ಹ್ಯಾಂಡಲ್ ಮಾಡೋದ್ರಿಂದ ಇವತ್ತು ನನ್ನ ಜೊತೆಗೆ ಅವಳು ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಇವಾಗ ನೀವು ಹೇಳಿದ್ರಿ, ಸೊ ಏನೆಲ್ಲ ಸೆಟಪ್, ಐ ಮೀನ್ ನಮ್ಮ ಫುಲ್ ಲುಕ್ಕಿಗೆ ಏನೆಲ್ಲ ಮನೆಯಲ್ಲೇ ಇರೋ ಸೆಟಪ್ಪಲ್ಲಿ ಮಾಡ್ಕೋಬೋದು ಅದನ್ನೆಲ್ಲ ಹೇಳ್ಕೊಡ್ತಾರೆ ಅಂತ. ಆ್ಯಂಡ್ ಹರ್ಷಿತ್ ಅವರೇ ಇವಾಗ ನಿಮ್ಮ ಹತ್ರ ಬರ್ತಾರೆ, ಇವಾಗ ನಾನೇ ಬರ್ತೀನಿ, ನನಗೆ ಗೊತ್ತಿಲ್ಲ, ಕಲಿಬೇಕು ಅಥವಾ ಏನು ಕಲಿಬೇಕು ಅನ್ನೋದು ಗೊತ್ತಿಲ್ಲ, ಈಗ ಯಾರೋ ಕಲಿತಾ ಇದ್ದಾರೆ ನಾನು ಕಲಿಬೇಕು ಅಷ್ಟೇ. ಸೊ ಆ ಥರ ಬಂದವ್ರಿಗೆ ಯಾವ ಥರ ಸಜೆಸ್ಟ್ ಮಾಡ್ತೀರಾ ಅಥವಾ ಏನು ಕಲಿತ್ರೆ ಒಳ್ಳೆಯದು, ಅದು ಹೇಗಿರುತ್ತೆ, ಬಂದವ್ರಿಗೆ ಇಂಟ್ರ್ಯಾಕ್ಟ್ ಮಾಡೋದು ಹೇಗಿರುತ್ತೆ ಕೌನ್ಸಿಲಿಂಗ್ ಅಂದರೆ? ಫಸ್ಟ್ ಬೇಸಿಕ್ ಅವರಿಗೆ ವಿ ಜಸ್ಟ್ ಲಿಸನ್ ಟು ಅವ್ರಿಗೆ ಏನು ಬೇಕು ಅಂತ. ಅವರು ಪಕ್ಕದ ಮನೆಯವ್ರು ಕಲಿತಾ ಇದ್ದಾರೆ, ನಾವು ಬರ್ತೀವಿ ಅಂದವ್ರಿಗೆ ನಾವು ಫಸ್ಟ್ ನಿಮಗೆ ಏನರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಕೇಳ್ತೀವಿ. ಸಿಂಪಲ್ ಆಗಿ ಫಸ್ಟ್ ಎಂಬ್ರಾಯ್ಡ್ರಿ ಸ್ಟಿಚಸ್ ಹೇಳ್ಕೊಡ್ತೀವಿ, ಆ್ಯಂಡ್ ದೆನ್ ಜ್ಯುವೆಲ್ರಿ ಮೇಕಿಂಗ್, ಫ್ಯಾಬ್ರಿಕ್ ಪೇಂಟಿಂಗ್, ಸೊ ದ್ಯಾಟ್ ಅವ್ರ ಮನೆಯಲ್ಲೇ ಆರಾಮಾಗಿ ಮಾಡ್ಕೊಳಂಗೆ. ದೇ ಆರ್ ನಾಟ್ ಡಿಪೆಂಡೆಂಟ್ ಆನ್ ಎನಿ ಒನ್. ಅವ್ರಿಗೆ ಅವಾಗ ಇನ್ನೂ ಜಾಸ್ತಿ ಇಂಟ್ರೆಸ್ಟ್ ಬಂದವಾಗ ಸ್ಟಿಚಿಂಗಿಗೆ ಅಂತ ಕರಿತೀವಿ. ಅದಾದಮೇಲೆ ವರ್ಕ್ಶಾಪ್ಸ್ ಅಂತ ನಡೆಸ್ತಾ ಇರ್ತೀವಿ ನಾವು. ಸೊ ಜ್ಯುವೆಲ್ರಿ ವರ್ಕ್ಶಾಪ್ಸ್ ಆಗಲಿ, ಸ್ಟೈಲಿಂಗ್ ಆಗಲಿ, ಇವಾಗ ಜಸ್ಟ್ ನೇಲ್ ಆರ್ಟ್ ಅನ್ನೋದು, ಇಲ್ಲಾಂದರೆ ಎಂಬ್ರಾಯ್ಡ್ರೀಸು, ಕಚ್ ವರ್ಕು, ಅದಾದಮೇಲೆ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಕ್ರಿಟಾನ್ ಸ್ಟಿಚಸ್ಸು, ಅದನ್ನೆಲ್ಲ ನಾವು ಹೇಳ್ಕೊಡೋಕ್ಕೆ ಶುರು ಮಾಡ್ತೀವಿ. ಸೊ ಅದನ್ನು ಸ್ಮಾಲ್ ಬೈ ಸ್ಮಾಲ್ ಅಂತ ಹೇಳ್ಕೊಟ್ಟು ವಿ ಕ್ರಿಯೇಟ್ ಮೋರ್ ಇಂಟ್ರೆಸ್ಟ್ ಇನ್ ದೆಮ್ ಸೊ ದ್ಯಾಟ್ ದೇ ವಿಲ್ ಬಿ ಕಂಪ್ಲೀಟ್ ಡಿಸೈನರ್ಸ್. ಆ್ಯಂಡ್ ಇಲ್ಲಿಗೆ ಒಂದಕ್ಕೆ ಅಂತ ಬಂದರೆ ಆಲ್ ಓವರ್ ಫುಲ್ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ ಅಂತ. ಸೊ ಬರೋ ಹಾಗೆ ಮಾಡ್ತೀವಿ ಅನ್ನೋದಕ್ಕಿಂತ ಇಲ್ಲಿ ನೀವು ಹೇಳ್ಕೊಡೋದ್ರಲ್ಲೇ ಅವ್ರಿಗೆ ಇಂಟ್ರೆಸ್ಟ್ ಬಂದುಬಿಡುತ್ತೆ. ಸೊ ಇಲ್ಲಿ ನಾನೇ ನೋಡ್ತಾ ಇದ್ರೆ ಒಂದು ಹೇಳ್ಕೊಡ್ತಾ ಇದ್ರೆ ಇನ್ನೊಂದು ಹೇಗೆ ಮಾಡ್ತಾರೆ ಅಥವಾ ಹೇಗೆ ಮಾಡ್ಬೋದು ಅನ್ನೋದು ಇಂಟ್ರೆಸ್ಟ್ ಬರ್ತಾ ಇರುತ್ತೆ. ಇವಾಗ ಇಲ್ಲಿ ಮೇನ್ಲಿ ಜ್ಯುವೆಲ್ರಿ ಅಂತ ಬಂದಾಗ ಸೊ ಇಲ್ಲಿ ಏನೆಲ್ಲ ಕೋರ್ಸಸ್ ಬರುತ್ತೆ? ಜ್ಯುವೆಲ್ರೀಸ್ಗೆ ಅಂತ ಬಂದವಾಗ ವಿ ಹ್ಯಾವ್ ಮೆನಿ ಟೆಕ್ನಿಕ್ಸ್. ಇವಾಗ ಇದು ಕನೆಕ್ಟಿಂಗ್ ಟೆಕ್ನಿಕ್ಸ್ ಅಂತ ಬರುತ್ತೆ, ನಾಟಿಂಗ್ ಟೆಕ್ನಿಕ್ಸ್, ಬೀಡ್ ವೀವಿಂಗ್ ಟೆಕ್ನಿಕ್ಸ್, ಮೆಟಲ್ ವೈರ್ ಟೆಕ್ನಿಕ್ಸ್ ಅಂತ. ಸೊ ಆಮೇಲೆ ಕ್ವಿಲ್ಲಿಂಗ್ ಅಂತ ಬರುತ್ತೆ. ಇವಾಗ ಯೂಶಲಿ ಎವ್ರಿ ಒನ್ ಸ್ಟಾರ್ಟ್ಸ್ ಕ್ವಿಲ್ಲಿಂಗ್ ವೆರಿ ಈಸಿಲಿ. ಸೊ ಅದರಲ್ಲೂ ಕೂಡ ಬೀಡ್ಸ್ ಹೆಂಗ್ ಮಾಡೋದು, ಸೊ ಅದನ್ನೆಲ್ಲ ನಾವು ಹೇಳ್ಕೊಡ್ತೀವಿ. ಆ್ಯಂಡ್ ಇಲ್ಲಿಗೆ ಬಂದಿದ ತಕ್ಷಣ ಸುಮ್ಮನೆ ಜಾಯ್ನ್ ಆಗೋದಲ್ಲ, ನಿಮಗೆ ಅವ್ರಿಗೆ ಏನು ಯೂಸ್ ಆಗುತ್ತೆ, ಅವ್ರದ್ರಲ್ಲಿ ಏನು ಇಂಟ್ರೆಸ್ಟ್ ಇದೆ ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡ್ಕೋತೀವಿ ಫಸ್ಟು, ಆ್ಯಂಡ್ ದೆನ್ ವಿ ಆಸ್ಕ್ ದೆಮ್ ಟು ಜಾಯಿನ್ ರಾದರ್ ವೇಸ್ಟಿಂಗ್ ಮನಿ. ಸೊ ದುಡ್ಡು ವೇಸ್ಟ್ ಆಗ್ದಲೇ ಕಡಿಮೆ ದುಡ್ಡಲ್ಲಿ ಏನೆಲ್ಲ ಜಾಸ್ತಿ ಮಾಡ್ಕೋಬೋದು, ಪಡ್ಕೋಬೋದು ಅನ್ನೋದು. ಆ್ಯಂಡ್ ನೀವು ಇಲ್ಲೇ ಕಲಿತು ಇಲ್ಲೇ ಹೇಳ್ಕೊಡ್ತಾ ಇರೋದು, ಸೊ ಅಸಿಸ್ಟೆಂಟಾಗಿ. ಸೊ ಇವ್ರು ಕಲಿಬೇಕಾದ್ರೆ ಹೇಗಿತ್ತು, ಎಷ್ಟು ಚೆನ್ನಾಗಿ ಕಲ್ತು ಇವಾಗ ಹೇಗೆ ಹೇಳ್ಕೊಡ್ತಾ ಇದ್ದಾರೆ? ಬಿಕಾಸ್ ಕಲಿಯೋದು ದೊಡ್ಡದಲ್ಲ, ಅದನ್ನು ಬೇರೆಯವ್ರಿಗೆ ಪ್ರೆಸೆಂಟ್ ಮಾಡೋದಿದೆಯಾ ಅಥವಾ ಬೇರೆಯವ್ರಿಗೆ ಕಲಿಸೋದು ತುಂಬ ದೊಡ್ಡ ವಿಚಾರ. ಒಂದು ಏನು ಮೇಜರ್ ಆಗಿ ಅಂತಂದರೆ ನಮ್ಮಲ್ಲಿ ಸ್ಟಾಫಲ್ಲಿ ಏನು ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತಂದರೆ ನೆವರ್ ಎಂಡಿಂಗ್ ಅವ್ರಿಗೆ ಆಪ್ಷನ್ ಏನಿರುತ್ತೆ ಅಂತಂದರೆ ಕಲೀಲಿಕ್ಕೆ ಯಾವತ್ತೂ ಹಿಂಜರಿಗಬಾರ್ದು. ಆ ಥರ ಸ್ಟಾಫು ಅಂದರೆ ದಿನ ಏನು ಹೊಸದು, ಏನು ನಡೀತಿದೆ ಹೊಸದು, ಏನು ಕಲಿಬೋದು ನಾನು ಅನ್ನೋ ಒಂದು ಕುತೂಹಲ ಇರುತ್ತಲ್ಲ ಟೀಚರ್ಸ್ಗೆ, ಅಂದರೆ ಜನರಲಿ ಅಂಥವ್ರನ್ನ ನಾವು ಟೀಚರ್ಸಾಗಿ ತೊಗೋತೀವಿ. ಯಾಕೆ ಅಂದರೆ ಫ್ಯಾಷನ್ ಅನ್ನೋದು ನೆವರ್ ಎಂಡಿಂಗ್ ಸ್ಟೋರಿ. ದಿನ ನಾವು ಎಷ್ಟು ಹೊಸದು ಕಲಿತೀವೋ ಟೀಚರ್ಸು ಅಷ್ಟು ನಮಗೆ ಎಕ್ಸ್ಪೀರಿಯನ್ಸ್ ಡೆವಲಪ್ ಆಗುತ್ತೆ. ಆ್ಯಂಡ್ ಸ್ಟೂಡೆಂಟ್ಸ್ಗೆ ನಾವು ಹೇಳ್ಕೊಡ್ಬೇಕಾದ್ರೆ ನಾವು ಇನ್ನಷ್ಟು ಕಲಿತೀವಿ. ಅವ್ರ ಐಡಿಯಾಸ್ ಇರುತ್ತೆ, ಅದನ್ನು ನಾವು ಟೆಕ್ನಿಕಲಿ ಕನ್ವರ್ಟ್ ಮಾಡಿ ಅವ್ರಿಗೆ ಹೇಳ್ಕೊಡ್ತೀವಿ. ಹಾಗಾಗಿ ಆ ಇಂಟ್ರೆಸ್ಟ್ ಇರೋದ್ರಿಂದನೇ ನಾನು ಅವಳನ್ನ ಮಲ್ಟಿ ಟಾಸ್ಕಿಂಗ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಾತಾಡ್ತಾಳೆ, ಕನ್ವೆ ಮಾಡ್ತಾಳೆ ಮೆಸೇಜ್ನ, ಅಂದರೆ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ತಾಳೆ ಬೇಸಿಕ್ಲಿ. ಇವಾಗ ನೀವು ಬಂದಾಗ ನಾನೇನು ಕಲಿಬೋದು, ನನಗೇನು ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಬರ್ತಾರೆ ಕೆಲವೊಮ್ಮೆ ಸತಿ ಏನಾಗುತ್ತೆ, ತುಂಬ ಫ್ಯಾಷನ್ ಡಿಸೈನಿಂಗ್ ಸ್ಕೂಲ್ಸ್ ಇದೆ, ನಂದು ಒಂದೇ ಅಂತಲ್ಲ, ತುಂಬ ಇರೋದ್ರಿಂದ ಕೆಲವು ಸ್ಕೂಲ್ಸು ಡಿಗ್ರಿ ಕಾನ್ಸೆಪ್ಟ್ ಮೇಲೆ ಹೇಳ್ಕೊಡ್ತಾರೆ ಅಥವಾ ಥಿಯರಿಟಿಕಲ್ ನಾಲೆಜ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಆ ಟೈಮ್ ಪೀರಿಯಡಲ್ಲಿ ಅವರಿಗೆ ಅಷ್ಟು ಹೇಳ್ಕೊಡೋದಕ್ಕಾಗಲ್ಲ. ಈವನ್ ಅವ್ರು ಹೇಳ್ಕೊಡ್ಬೇಕಂತಿದ್ರು ಆ ಎಕ್ಸಾಮ್ ಅಂತೆ ಆ ಕರಿಕ್ಯುಲಮ್ಮನ್ನ ಫಾಲೋ ಮಾಡಬೇಕಾಗತ್ತೆ ಅವ್ರಿಗೆ. ಸೊ ಆ ಟೈಮಲ್ಲಿ ಸ್ಟೂಡೆಂಟ್ಸ್ಗೆ ಅದು ಲ್ಯಾಕ್ ಆಗಿಬಿಡತ್ತೆ. ಅಂಥವ್ರಿಗೆ ನಾವು ಸ್ಪೆಷಲಾಗಿ ಬರೀ ಇಲಿಸ್ಟ್ರೇಷನ್ ಲ್ಯಾಕ್ ಆಗಿದ್ರೆ ಅದನ್ನು ಮಾತ್ರ ಹೇಳ್ಕೊಡೋದು, ಅಥವಾ ಜ್ಯುವೆಲ್ರಿ ಕಲಿಬೇಕು ಅಂತಿದ್ರೆ ಅವ್ರ ಸಿಲೆಬಸ್ಸಲ್ಲಿ ಇರಲ್ಲ ಒಂದೊಂದು ಸತಿ. ಸೊ ಹಾಗಂತ ನಾವು ನಿಮಗೆ 1 ಇಯರ್ ಪ್ರೋಗ್ರಾಮೇ ಮಾಡಬೇಕು ಅಂತ ಫೋರ್ಸ್ ಮಾಡಲ್ಲ. 1 ಮಂತ್ ಪ್ರೋಗ್ರಾಮ್ ಮಾಡ್ಕೋಬೋದು, 6 ಮಂತ್ಸ್ ಪ್ರೋಗ್ರಾಮ್ ಮಾಡ್ಬೋದು. ಅಂದರೆ ಕಂಪ್ಲೀಟಾಗಿ ಕಲಿಬೇಕು ಪ್ಯಾಕೇಜು ಅಂದಾಗ 6 ಮಂತ್ಸ್ ಮಾಡ್ಕೋತಾರೆ. ಇಲ್ಲ ಜಸ್ಟ್ ನನಗೆ ಈ ಟೆಕ್ನಿಕ್ಸ್ ಮಾತ್ರ ಬೇಕು ಅಂತಂದರೆ ಕಸ್ಟಮೈಸ್ ಮಾಡ್ಕೋತಾರೆ.
ಅಂದರೆ ನಿಮ್ಗೆ ಆಪ್ಷನ್ ಇದೆ ಆ ಥರ ಕಸ್ಟಮೈಸ್ ಮಾಡಿಕೊಂಡು ಕಲಿಬೋದು. ಅಂದರೆ 10 ಕ್ಲಾಸಸಲ್ಲಿ ಎಷ್ಟು ಹೇಳ್ಕೊಡ್ತೀರಾ, ನಂಗೆ 10 ದಿನ ಬರೋಕ್ಕಾಗತ್ತೆ ಅಷ್ಟೇ ಅಂತ. ಈಗ ಬೇರೆ ಕಡೆಯಿಂದ ಎಲ್ಲ ಬರ್ತಾರೆ, ಮುಂಬೈಯಿಂದ ಅಂತೆ ಅಥವಾ ಡೆಲ್ಲಿಯಿಂದ ಅಂತೆ ಅಥವಾ ಚೆನ್ನೈಯಿಂದ ಬರ್ತಾರೆ, ಇಂಟರ್ನ್ಯಾಷನಲ್ ಇದರಿಂದನೂ ಬರ್ತಾರೆ, ಸಿಂಗಪೂರಿಂದ ಬರ್ತಾರೆ. ಈಗ ರೀಸೆಂಟಾಗಿ ಲಾಸ್ಟ್ ಇಯರ್ ತೊಗೊಂಡ್ರೆ ಪ್ರಾಕ್ಟ್ ಸ್ಕೂಲ್ ಆಫ್ ಫ್ಯಾಷನ್ ಡಿಸೈನಿಂಗ್ ಅಂತ ನ್ಯೂಯಾರ್ಕಲ್ಲಿದೆ. ಇಟ್ಸ್ ಅ ಫ್ಯಾಷನ್ ಡಿಸೈನಿಂಗ್ ಸ್ಕೂಲ್. ಅಲ್ಲಿಂದ ಹುಡುಗಿ ಶೀಸ್ ಫ್ರಮ್ ನ್ಯೂಯಾರ್ಕ್, ಇಂಡಿಯನ್ನೂ ಅಲ್ಲ, ಅಲ್ಲಿಂದ ಇಲ್ಲಿಗೆ ಬಂದು ನಮ್ಮ ಹತ್ರ ಪ್ಯಾಟರ್ನ್ ಮೇಕಿಂಗ್ ಕಲ್ತ್ಕೊಂಡು ಪ್ಯಾರಿಸಲ್ಲಿ ಇಂಟರ್ನ್ಶಿಪ್ ಮಾಡ್ತಾ ಇದ್ದಾಳೆ. ಹಾಗೆ ಸೊ ಬೇಸಿಕ್ ಥಿಂಗ್ಸ್ ಏನಂತಂದರೆ ಅವರಲ್ಲಿಲ್ಲ ಇವರಲ್ಲಿಲ್ಲ ಅಂತ ಇಲ್ಲ, ನಾವೇನು ಎಕ್ಸ್ಟ್ರಾ ಸಪೋರ್ಟ್ ಕೊಡ್ಬೋದು ಎಜುಕೇಷನ್ ಸಿಸ್ಟಮ್ ಫ್ಯಾಷನ್ ಡಿಸೈನಿಂಗಲ್ಲಿ ಇಂಡಿಯಾದಲ್ಲಿ ಅಂತ ಅಂದ್ಬಿಟ್ಟು ಈ ಕೋರ್ಸಸ್ ಡಿಸೈನ್ ಮಾಡಿರೋದು. ಸೊ ಕಸ್ಟಮೈಸ್ ಮಾಡಿಕೊಂಡು ಡಿಸೈನ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಜ್ಯುವೆಲ್ರಿ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟರು, ಮತ್ತು ವಿದ್ಯಾ ಫ್ಯಾಷನ್ ಅಕಾಡೆಮಿಲಿ ಏನೆಲ್ಲ ಹೇಳ್ಕೊಡ್ತೀನಿ ಅನ್ನೋದು ಕೂಡ ಹೇಳಿದ್ರು. ಸೊ ಒಬ್ಬರು ಮಾಡಬೇಕಾದ್ರೆ ಸೂಪರಾಗಿ ಹೇಳ್ಕೊಡ್ತಾ ಇದ್ರು, ಆ್ಯಂಡ್ ಇಬ್ಬರು ಸೇರ್ಕೊಂಡಿದ್ದಾರೆ, ಅಸಿಸ್ಟೆಂಟ್ ಡಿಸೈನಿಂಗ್ ಪ್ರೊಫೆಸರ್ ಮತ್ತು ಮೇಯ್ನ್ ಪ್ರೊಫೆಸರ್. ಸೊ ಇಬ್ಬರು ಸೇರಿ ಕನೆಕ್ಟಿಂಗ್ ಜ್ಯುವೆಲ್ರಿ ಹೇಗೆ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಅದಕ್ಕೆ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇರ್ ಆ್ಯಂಡ್ ಲವ್ಲಿ. ಸೊ ಆಲ್ರೆಡಿ ಏನೆಲ್ಲ ಆಕ್ಸೆಸರೀಸ್ಗೆ ಬೇಕಾಗಿರುವಂತಹ ಮೆಟೀರಿಯಲ್ಸ್ ತೊಗೊಂಡು ರೆಡಿಯಾಗಿದ್ದಾರೆ. ಸೊ ಕಲರ್ ಕಾಂಬಿನೇಷನ್ ನೋಡ್ಕೋತಾ ಇದ್ದಾರೆ, ಆ್ಯಂಡ್ ಸಿಲ್ವರ್ ಅಂತ ಹೇಳಿದ್ವಿ. ಸೊ ಯಾವ ಕಲರ್ಗೆ ಯಾವ ಥರ ಮ್ಯಾಚ್ ಆಗುತ್ತೆ, ಆ್ಯಂಡ್ ಇದನ್ನು ನೋಡಿದ್ರೆ ಬೇಸಿಕಲಿ ಯಾವ ಕಲರ್ಗೆ ಏನು ಮ್ಯಾಚ್ ಆಗುತ್ತೆ ಅದನ್ನೆಲ್ಲ ನೋಡಿಕೊಂಡು ಮಾಡ್ಕೋಬೇಕು. ಜ್ಯುವೆಲ್ರಿ ಅಂತ ಹೇಳಿದ್ರೆ ಯಾವುದೋ ಕಲರ್ ತೊಗೊಂಡು ಯಾವುದಕ್ಕೂ ಮ್ಯಾಚ್ ಮಾಡಿದ್ರೂ ತುಂಬ ಹಾರ್ಡಾಗಿ ಕಾಣುತ್ತೆ. ಸೊ ಇಲ್ಲಿ ನೋಡ್ತಾ ಇರೋ ಥರ ಎಲ್ಲ ಫುಲ್ ಮ್ಯಾಚ್ ಮಾಡ್ಕೋತಾ ಇದ್ದಾರೆ. ಆಲ್ರೆಡಿ ಕಲರ್ಸ್ ಯಾವ್ದು ಚೆನ್ನಾಗಿರುತ್ತೆ, ಸಿಲ್ವರ್ಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ, ಯೆಲ್ಲೋನಲ್ಲಿ ವೈಟ್ ಮಿಕ್ಸ್ ಡ್ಯುಯಲ್ ಶೇಡ್ ತೊಗೊಳ್ತಾರೆ. ಸೊ ಬನ್ನಿ ಅದನ್ನು ತೊಗೊಂಡು ಕನೆಕ್ಟಿವಿಟಿಯಲ್ಲಿ ಮಾಡ್ತಾರಂತೆ, ಏನೋ ಕನೆಕ್ಟಿಂಗ್ ಜ್ಯುವೆಲ್ರಿ ಅಂತ ಕನೆಕ್ಟಿಂಗ್ ಟೆಕ್ನಿಕ್. ಸೊ ಹರ್ಷಿತ್ ಅವ್ರು ಆಲ್ರೆಡಿ ಒಂದು ಲೈನ್ ಸುಮ್ಮನೆ ಹಾಗೆ ನೋಡ್ತಾ ಇದ್ದಾರೆ ಮಾಡಿಕೊಂಡು. ಸೊ ಸ್ಟಾರ್ಟ್ ಮಾಡೋಣ ವಿದ್ಯಾ ಅವರೇ? ಹಾಂ, ಸ್ಟಾರ್ಟ್ ಮಾಡೋಣ ತೊಗೊಳ್ಳಿ. ಸೊ ಈಗ ಆ್ಯಕ್ಚುಲಿ ಏನಕ್ಕೆ ನಾವು ಎಲ್ಲೋ ತೊಗೊಂಡ್ವಿ ಅಂತಂದರೆ, ಯೆಲ್ಲೋ ಈಸ್ ಟ್ರೆಂಡ್ ಫಾರ್ 2017 ಫ್ಯಾಷನ್. ಓಕೆ, ಸೊ ಹಾಗಾಗಿ ವಿ ಆರ್ ವರ್ಕಿಂಗ್ ಯೆಲ್ಲೋ ಆ್ಯಂಡ್ ಪೀಚ್ ಕಲರ್ಸ್ ಟ್ರೆಂಡಲ್ಲಿದೆ ಈಗ. ಸೊ ಹಾಗಾಗಿ ಸ್ವಲ್ಪ ಕಲೆಕ್ಷನ್ ಅದೇ ಥರ ಮಾಡಿ ತೋರಿಸೋಣ ಅಂತ, ಸೊ ದಟ್ ನಮ್ಮ ವೀಕ್ಷಕರಿಗೆ ಇದು ಒಂದು ಐಡಿಯಾನೂ ಇರುತ್ತೆ, ಹೆಲ್ಪು ಆಗುತ್ತೆ, ಏನು ಕಲರ್ ಟ್ರೆಂಡ್ ಇದೆ ಅಂತಲೂ ಒಂದು ಐಡಿಯಾ ಬರುತ್ತೆ. ಸೊ ಹಾಗಾಗಿ 2017ಗೆ ಟ್ರೆಂಡ್ ಅಂತ ಅಂದರೆ ಎಲ್ಲೋ ಅಂತೆ. ಸೊ ನಂಗೆ ಗೊತ್ತಿರಲಿಲ್ಲ, ನಿಜ ಗೊತ್ತಿರಲಿಲ್ಲ. ಅಂದರೆ ವರ್ಷದಿಂದ ವರ್ಷಕ್ಕೆ ಟ್ರೆಂಡ್ ಚೇಂಜ್ ಆಗ್ತಾ ಇರುತ್ತೆ. ಅಂದರೆ ಎವ್ರಿ ಸೀಸನ್ ನಿಮಗೆ ಸೀಸನಲ್ ಕಲರ್ಸ್, ಈಗ ಈ ಕಲರ್ ಟ್ರೆಂಡಲ್ಲಿದೆ, ಪೀಚ್ ಕಲರ್ಸ್ ಪ್ಲಸ್ ಯೆಲ್ಲೋ, ಈಗ ಸ್ಟಾರ್ಟಿಂಗ್ ಆಫ್ ದ ಸ್ಪ್ರಿಂಗ್ ಇದಕ್ಕೆ. ನೆಕ್ಸ್ಟ್ ಬಂದರೆ ನಿಮಗೆ ಇನ್ನು ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ. ಇನ್ನು ಆಟಮ್ ವಿಂಟರ್ ಬರೋ ಅಷ್ಟರಲ್ಲಿ ಯೆಲ್ಲೋಯಿಂದ ಸ್ವಲ್ಪ ಕ್ರೋಮ್ ಯೆಲ್ಲೋ, ಆಮೇಲೆ ಅದು ಸ್ವಲ್ಪ ರೆಡ್ ಮಿಕ್ಸ್ ಆಗಿ ಆ ಥರ ಶೇಡ್ಸಿಗೆ ಹೋಗುತ್ತೆ. ಆ್ಯಂಡ್ ಬ್ಲೂ ಇಸ್ ಎವರ್ಗ್ರೀನ್ ಟ್ರೆಂಡ್, ಯಾವಾಗಲೂ ಇರುತ್ತೆ. ಸೊ ಅದು ಚೇಂಜ್ ಆಗುತ್ತೆ. ಸೊ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಯೆಲ್ಲೋ ಆ್ಯಂಡ್ ಪೀಚ್ ಇಸ್ ಅ ಟ್ರೆಂಡ್. ಅಂದರೆ ಇವಾಗ 2016 ಸ್ಟಾರ್ಟಿಂಗಲ್ಲಿ ಹೀಗೆ ಇತ್ತಾ ಅಥವಾ ಎಂಡಿಂಗಲ್ಲಿ 2016 ಎಂಡಿಂಗಲ್ಲಿ ಏನು ಕಲರ್ಸ್ ಇರುತ್ತೋ ಅದರಲ್ಲಿ ಸ್ವಲ್ಪ ಲೈಟು ಡಾರ್ಕು ಹೋಗ್ತಾರೆ. ಸೊ ಅದು ಕಂಟಿನ್ಯೂ ಆಗುತ್ತೆ. ಬ್ರೈಟಾಗಿ ನಿಮಗೆ ಎಲ್ಲದರಲ್ಲೂ ಸಿಗುತ್ತೆ. ಬ್ಯಾಗ್ಸ್ ಬರ್ತಿದೆ ಈಗ, ಫುಟ್ವೇರಲ್ಲಿದೆ ಪೀಚಸ್ ಆ್ಯಂಡ್ ಯೆಲ್ಲೋಸ್ ಈಗ ಫ್ಯಾಷನ್ನು ಹಾಗೆ. ಸೊ ನಮಗೆ ಇದು ಇನ್ಫಾರ್ಮೇಶನ್ ನಿಮ್ಗೆ ಅನ್ಸ್ಬೋದು ಎಲ್ಲಿಂದ ಬರುತ್ತೆ, ನೀವೇ ಡಿಸೈಡ್ ಮಾಡ್ಬಿಡ್ತೀರಾ. ನಾನು ಅದನ್ನೇ ಕೇಳ್ಬೇಕು ಅನ್ಕೊಂಡೆ. ಹೇಗೆ ಗೊತ್ತಾಗುತ್ತೆ ನಿಮಗೆ ಇವಾಗ ಈ ಟೈಮಲ್ಲಿ ಅಥವಾ ಈ ಇಯರ್ ಸ್ಟಾರ್ಟಿಂಗ್ ಆಯಿತು ಅಂತ ಹೇಳಿದ್ರೆ, ಸೊ ಇದೇ ಬರುತ್ತೆ ಫ್ಯಾಷನ್ ಅಂತ ಹೆಂಗೆ ಗೊತ್ತಾಗುತ್ತೆ? ಅಂದರೆ ಇದು ಲಾಸ್ಟ್ ಇಯರ್ ಗೊತ್ತಾಗುತ್ತೆ ನಿಮಗೆ, ಈ ಇಯರ್ ಅಲ್ಲ. ಇವಾಗ ಈ ವರ್ಷ ನಮ್ಮ ಸೆಮಿನಾರ್ ನಡೆದಾಗ, ಅಂದರೆ ವಿ ಅಟೆಂಡ್ ಇಂಟರ್ನ್ಯಾಷನಲ್ ಸೆಮಿನಾರ್ಸ್, ಅಂದರೆ ನಿಮಗೆ ಫೋಕಾಸ್ಟಿಂಗ್ ರಿಪೋರ್ಟ್ಸ್ ಕೊಡ್ತಾರಲ್ಲ, ಏನಿರ್ಬೋದು ನೆಕ್ಸ್ಟ್ ಸೀಸನಲ್ಲಿ ಅಂತ, ಅದನ್ನು 1 ಇಯರ್ ಬಿಫೋರ್ ಬರುತ್ತೆ ಇಂಡಸ್ಟ್ರೀಸ್ಗೆಲ್ಲ. ಸೊ ಒಂದು ಕಂಪನಿ, ಡಿಫ್ರೆಂಟ್ ಕಂಪ್ನೀಸ್ ಇದೆ, WGSN ಅಂತೆ, ಪ್ರೋಮೋಸ್ಟೈಲ್ ಅಂತೆ, ಆ ಥರ. ಈಗ ಪ್ಯಾಂಟಾನ್ ಕಲರ್ಸ್ ಅಂತೀವಿ, ಪೇಂಟಿಂಗಿಂದ ಹಿಡಿದು ಹೋಮ್ ಆ್ಯಂಡ್ ಲಿವಿಂಗ್ ಫ್ಯಾಷನ್ ಎಲ್ಲದಕ್ಕೂ ಫೋಕಾಸ್ಟಿಂಗ್ ರಿಪೋರ್ಟ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಮಾರ್ಚ್ 1 ನಮ್ಮಲ್ಲಿ ಅಂದರೆ ಕರ್ನಾಟಕ ಅಪ್ಯಾರಲ್ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಗೌರ್ಮೆಂಟ್ ಬಾಡಿ ಏನಿದೆಯೋ ಅವರು ಇಂಟರ್ನ್ಯಾಷನಲ್ ಸೆಮಿನಾರ್ಸ್ ಆರ್ಗನೈಸ್ ಮಾಡ್ತಾರೆ ರಿಪೋರ್ಟ್ಸ್ ಕೊಡೋದಕ್ಕೆ. ಸೊ ಏನು ಟ್ರೆಂಡ್ ಇದೆ, ಜ್ಯುವೆಲ್ರಿಯಿಂದ ಹಿಡಿದು ಬ್ಯಾಗ್ಸಿಂದ ಹಿಡಿದು ಆಕ್ಸೆಸರೀಸ್ ಎಲ್ಲ ಏನು ಟ್ರೆಂಡ್ ಇದೆ ಅನ್ನೋ ಒಂದು ಇನ್ಫಾರ್ಮೇಷನ್ ಸೆಮಿನಾರ್ ಮಾರ್ಚ್ 1 ನಡೀತಾ ಇದೆ ಬೆಂಗಳೂರಲ್ಲಿ. ಸೊ WGSN ಈಸ್ ಗಿವಿಂಗ್ ದ್ಯಾಟ್ ಇನ್ಫಾರ್ಮೇಷನ್ನು. ಸೊ ಅದ್ರ ಮೇಲೆ ನಮಗೆ ಇನ್ಫಾರ್ಮೇಷನ್ಸ್ ಬರ್ತಾ ಇರುತ್ತೆ, ಬಿಕಾಸ್ ನಾವು ಮೆಂಬರ್ಸ್ ಆಗಿರೋದ್ರಿಂದ ನಮಗೆ ಎವ್ರಿ ಇಯರ್ ಇನ್ಫಾರ್ಮೇಷನ್ ಬರುತ್ತೆ. ಅದ್ರ ಬೇಸಿಸ್ ಮೇಲೆ ನಾವು ಪೋರ್ಟ್ಫೋಲಿಯೋ ಕಲೆಕ್ಷನ್ಸ್ ಅಂತೆ. ಈಗ ನೆಕ್ಸ್ಟ್ ಆಲ್ರೆಡಿ ವಿ ಆರ್ ಪ್ಲಾನಿಂಗ್ ಫಾರ್ 2018.
ಸೊ ಇವಾಗ ಆಲ್ರೆಡಿ ಹರ್ಷಿತಾ ರೆಡಿಯಾಗಿ ಇಟ್ಕೊಂಡಿದ್ದಾರೆ ಎಲ್ಲ ಫುಲ್ ಕಲರ್ ಕಾಂಬಿನೇಷನ್ ಅಥವಾ ಸಿಲ್ವರ್ ಅಂತ ಹೇಳಿದ್ರೆ ಸಾಕಷ್ಟು ಡಿಸೈನ್ಸ್ ಬರುತ್ತೆ. ಬರೀ ಸಿಲ್ವರ್ ಕಲರ್ ಒಂದೇ ಆದರೂ ಡಿಸೈನ್ಸ್ ಬೇರೆ ಬೇರೆ ಇರುತ್ತೆ. ಒಂದು ಡಿಸೈನ್ಗೆ ಒಂದೊಂದು ಕಲರ್ ಮ್ಯಾಚ್ ಆಗ್ತಾ ಹೋಗುತ್ತೆ. ಸೊ ಆ್ಯಂಟಿಕ್ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ ಬಿಕಾಸ್ ಇವಾಗ ಟ್ರೆಂಡ್ ಅಲ್ವಾ, ಯಾವುದ್ರ ಮೇಲಾದರೂ ಸೂಟ್ ಆಗುತ್ತೆ. ಸೊ ಹಾಗಾಗಿ ಆ್ಯಂಟಿಕ್ ಬೀಡ್ಸ್ ತೊಗೊಂಡಿದ್ವಿ, ಅದ್ರ ಜೊತೆಗೆ ಆ್ಯಂಟಿಕ್ ಕನೆಕ್ಟಿಂಗ್ ಫ್ಲವರ್ ಇರೋ ಅಂಥ ಸ್ಟಾಪರು, ಅದೇ ಥರ ಸ್ಮಾಲ್ ಬೀಡ್ಸ್ ತೊಗೊಂಡಿದ್ದೀನಿ ಇನ್ ಬಿಟ್ವೀನ್ ಡೀಟೇಲಿಂಗ್ ಆ್ಯಡ್ ಮಾಡಲಿಕ್ಕೆ. ಆ್ಯಂಡ್ ಯೆಲ್ಲೋ ಬೀಡ್ಸು, ಇದು ಮಾರ್ಬಲ್ ಎಫೆಕ್ಟ್ ಇರೋ ಅಂಥ ಯೆಲ್ಲೋ ಬೀಡ್ಸ್ ತೊಗೊಂಡಿದ್ದೀವಿ ಬಿಕಾಸ್ ಯೆಲ್ಲೋ ಅಂದಿದ ತಕ್ಷಣ ತುಂಬ ಕಾಂಟ್ರಾಸ್ಟ್ ಯೆಲ್ಲೋ ಅಟ್ ದ ಟೈಮ್ ಚೇಂಜ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಮಿಕ್ಸೆಡ್ ಯೆಲ್ಲೋ ಎಲಿಮೆಂಟ್ ಇದೆ, ಆದರೆ ವೈಟ್ ಮಧ್ಯ ಫ್ಲೋರಲ್ ತರ ಬಂದಿರೋ ತರ ಮಾರ್ಬಲ್ ಎಫೆಕ್ಟ್ ಇರೋ ಫ್ಲೋರಲ್ ಡಿಸೈನ್ ತರ ಇದೆ. ಬಟ್ ಅಂದ್ರೆ ಈ ತರ ಬೀಡ್ಸ್ ಎಲ್ಲ ಕಾಸ್ಟ್ಲಿನಾ ಅಥವಾ ಹೆಂಗ್ ನಮ್ಮ ಬಜೆಟಿಗೆ ಬರುತ್ತಾ? ಹಾಗೇನಿಲ್ಲ, ಒಂದು ಚೈನ್ ನಿಮಗೆ 70 ರೂಪೀಸಿಂದ ಹಿಡಿದು 2000 ರೂಪೀಸ್ವರೆಗೂ ಇದೆ, ಡಿಪೆಂಡಿಂಗ್ ಆನ್ ದ ಕ್ವಾಲಿಟಿ ಆಫ್ ದ ಬೀಡ್ಸ್. ಪ್ಲಾಸ್ಟಿಕ್ ಬೀಡಲ್ಲೂ ಮಾಡ್ಕೋಬಹುದು. ಅಲ್ಲ, ಈ ಬೀಡ್ ಪರ್ಟಿಕ್ಯುಲರ್ ಬೀಡ್ ಇದನ್ನ ತಗೊಂಡ್ರೆ 70 ರೂಪೀಸ್ ಒಂದು ಚೈನ್ ಬರುತ್ತೆ ನಿಮಗೆ. 70 ರೂಪೀಸಲ್ಲಿ ಆಲ್ಮೋಸ್ಟ್ ಒಂದು ಚೈನ್ ಆಗುತ್ತೆ. ಆಚೆ ಈ ಥರ ಚೈನ್ ತಗೋತೀವಿ ಅಂತ ಹೇಳಿದ್ರೆ ಕಡಿಮೆ ಅಂದ್ರೂ 800 to 1000ಗೆ ಕಡಿಮೆ ಸಿಗಲ್ಲ ಈ ಥರ ಮಾರ್ಬಲ್ ಚೈನ್ಸು. ಬಟ್ ಅಪ್ರಾಕ್ಸಿಮೇಟ್ ಅವ್ರು 70 ಅಂತಾರೆ, ಬೇಡ 100 ರೂಪೀಸ್ ಅಂದ್ರೂ ಸೂಪರ್ ಆಗಿರುವಂತಹ ಚೈನ್ಗಳು ಮಾಡ್ಕೋಬಹುದು. ಸೊ ಫಸ್ಟ್ ಟ್ರೈ ಮಾಡಿ ಮನೆಯಲ್ಲಿ ಜ್ಯುವೆಲ್ರಿ ಮಾಡ್ಕೊಳ್ಳೋದಕ್ಕೆ. ಸೊ ಈ ಚೈನ್ ಒಂದು ತಗೊಂಡ್ರೆ ನಿಮಗೆ ಇಯರಿಂಗ್ಸ್ ಆಗುತ್ತೆ, ಬ್ರೇಸ್ಲೆಟ್ ಆಗುತ್ತೆ, ಬಿಕಾಸ್ ನೀವು ಬೇರೆ ಬೀಡ್ಸ್ ಜೊತೆ ಕಂಬೈನ್ ಮಾಡ್ತಾ ಇದ್ದೀರಲ್ಲ, ಹಾಗಾಗಿ ಅದರದ್ದು ಲೆಂತ್ ಜಾಸ್ತಿ ಆಗೋದ್ರಿಂದ ಒಂದು 3-4 ಐಟಮ್ಸ್ ಇಟ್ಕೊಂಡ್ರೆ ಕಂಪ್ಲೀಟ್ ಸೆಟ್ ಆಗುತ್ತೆ ಹಾಗೆ. ಸೊ ಅದ್ರ ಜೊತೆಗೆ ಐ ಪಿನ್ಸ್ ಯೂಸ್ ಮಾಡ್ತಾ ಇದೀವಿ. ಐ ಪಿನ್ಸ್ ಅಂದರೆ ಇದು ಒಂದು ಸೈಡಲ್ಲಿ ಹೋಲ್ ಇರುತ್ತೆ, ಸೊ ಇದನ್ನು ಕನೆಕ್ಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಇನ್ನೊಂದು ಸೈಡ್ ನಾವು ಕ್ರಿಯೇಟ್ ಮಾಡ್ಕೋತೀವಿ ಬೀಡ್ಸ್ ಹಾಕ್ಬಿಟ್ಟು. ಸೊ ಐ ಪಿನ್ಸು. ಇನ್ನೊಂದು ಬಂದ್ಬಿಟ್ಟು ಹೆಡ್ ಪಿನ್ಸ್ ಅಂತ ಬರುತ್ತೆ. ಹೆಡ್ ಪಿನ್ಸ್ ಅಂತ ಅಂದಾಗ ಇದು ಒಂದು ಸೈಡ್ ಸ್ಟಾಪ್ ಆಗಿರುತ್ತೆ ಈ ಥರ, ಅಂದರೆ ಕನೆಕ್ಷನ್ ಮಾಡೋಕ್ಕಾಗಲ್ಲ. ಸೊ ಜನರಲಿ ಈ ಥರ ಪಿನ್ಸ್ನ ನಾವು ಇಯರಿಂಗ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ಇದನ್ನು ಇಯರಿಂಗ್ ಮಾಡಿದ್ರೆ ಇದೇನೋ ಪೆಂಡಿಂಗ್ ಇದೆ ಅಥವಾ ಒಂದೇನೋ ಬಿದ್ದೋಗಿದೆ ಅನ್ನೋ ಥರ ಅನಿಸುತ್ತೆ. ಸೊ ಹಾಗಾಗಿ ಹೆಡ್ ಪಿನ್ಸ್ ಯೂಸ್ ಮಾಡಿದ್ರೆ ಇಟ್ ಈಸ್ ಗುಡ್. ಸೊ ಇದೆಲ್ಲ ಗ್ರಾಮ್ಸ್ ಲೆಕ್ಕದಲ್ಲಿ ಸಿಗುತ್ತೆ ನಿಮಗೆ. ಗ್ರಾಮ್ಸ್ ಬಂದು 10 ರೂಪೀಸು 15 ರೂಪೀಸ್ ಪರ್ ಗ್ರಾಮ್ ಅಂತ ಸಿಗುತ್ತೆ. ಸೊ ಒಂದು 10 ಗ್ರಾಮ್ಸ್ ಮಾಡ್ಕೊಳ್ಳೋದಕ್ಕೆ ಅಟ್ಲೀಸ್ಟ್ ಟ್ರೈ ಮಾಡೋದಕ್ಕೆ ಸಾಕಾಗುತ್ತೆ. ಸೊ 10 ಗ್ರಾಮ್ಸ್ ಅಂತ ತೊಗೊಂಡು ಇಟ್ಕೊಂಡ್ರೆ ಎನಿ ಟೈಮ್ ನಿಮಗೆ ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಅಥವಾ ರೀಸೈಕ್ಲಿಂಗ್ ಮಾಡ್ಕೋಬಹುದು. ಅದು ಬಂದಿಲ್ಲ ಅಂದ್ರೆ ಬೀಡ್ಸ್ ಆದ್ರೂ ರೀಸೈಕ್ಲಿಂಗ್ ಮಾಡ್ಕೋಬಹುದು. ಹೌದು. ಓಕೆ, ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಹಾಂ. ಓಕೆ, ಸೊ ಫಸ್ಟ್ ಹೇಗೆ ಮಾಡ್ತಾ ಇದ್ದೀರಾ? ಫಸ್ಟ್ ಇವಾಗ ನಾವು ಅರೇಂಜ್ ಮಾಡ್ಕೊಂಡ್ವಿ. ಅವಳು ಇಟ್ಕೊಂಡು ನೋಡ್ತಾ ಇದ್ಲಲ್ಲ ಹೇಗೆ ಕಾಣುತ್ತೆ, ಯಾವುದೆಲ್ಲಿ ಹಾಕೋಣ ಅಂತಂದ್ಬಿಟ್ಟು. ಸೊ ವಿ ವಾಂಟ್ ಟು ಯೂಸ್ ದಿಸ್ ಆ್ಯಸ್ ಅ ಚೈನ್ ಪೆಂಡೆಂಟ್ ಥರ. ಪೆಂಡೆಂಟ್ ಆದರೆ ಇವಾಗ ಫ್ಯಾಷನ್ ಇಲ್ಲ, ಸೊ ದೊಡ್ಡ ಪೆಂಡೆಂಟ್ ಎಲ್ಲ ಫ್ಯಾಷನ್ ಇಲ್ಲ. ಸೊ ಚೈನ್ ಥರ ವೆಸ್ಟರ್ನೈಸ್ ಮಾಡ್ಕೋಬೋದು ಇದನ್ನು, ಆ್ಯಂಟಿಕ್ ಆದ್ರೂ. ಸೊ ಕಂಟಿನ್ಯೂಸ್ ಮಾಡ್ತಾಯಿದ್ದೀವಿ. ಸೊ ಈಚ್ ಒನ್ ಸೆಗ್ಮೆಂಟ್ನ ರೆಡಿ ಮಾಡಿಕೊಂಡು ಆಮೇಲೆ ಒಟ್ಟಿಗೆ ಕನೆಕ್ಟ್ ಮಾಡ್ಕೊಳ್ಳೋ ಹಾಗೆ. ಸೊ ಇದು ಕಂಟಿನ್ಯೂಸ್ ಆಗಿ. ಸೊ ಡಿಫ್ರೆಂಟ್ ಲೆನ್ಸ್ ಬರುತ್ತೆ. 12 ಇಂಚಸ್ ಬೇಕಾ, 10 ಇಂಚಸ್ ಬೇಕಾ, ಚೋಕರ್ ಸ್ಟೈಲ್ ಬೇಕಾ, ಲಾಂಗ್ ಚೈನ್ ಬೇಕಾ ಅಂತಂದ್ಬಿಟ್ಟು. ಸೊ ವಿ ಜಸ್ಟ್ ಡೂ ದ ನಾರ್ಮಲ್ 14 ಇಂಚಸ್ ಅಥವಾ 12 ಇಂಚಸ್ ಚೈನ್ ಮಾಡಿಕೊಂಡ್ರೆ ಲಾಂಗ್ ಚೈನ್ ವೆಸ್ಟರ್ನ್ ಮೇಲೆ ಚೆನ್ನಾಗಿ ಕಾಣುತ್ತೆ. ತುಂಬ ಕ್ಲೋಸ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಲ್ಲ. ಹಾಗಾಗಿ ಲೆಟ್ಸ್ ಡೂ. ಅವ್ರು ಹೇಳ್ದಾಗೆ ಬರೀ ಕಲರ್ ಕಾಂಬಿನೇಷನ್ ಅಥವಾ ಏನು ಅಂತ ಅಷ್ಟೇ ಅಲ್ಲದೆ ಪ್ರತಿಯೊಂದೂ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಬೀಟಿಗೆ ಎಷ್ಟು ರೇಟಿಂಗ್ ಆಗುತ್ತೆ ಅಥವಾ ಒಂದು ಫುಲ್ ಸರ ಮಾಡೋದಕ್ಕೆ ಎಷ್ಟು ರೇಟಿಂಗ್ ಫುಲ್ ಕಾಸ್ಟ್ ಆಗುತ್ತೆ. ಆ್ಯಂಡ್ ಟೈಮಿಂಗ್ ಕೂಡ ಇಂಪಾರ್ಟೆಂಟ್ ಅಂತ ಹೇಳಿದ್ರು. ಆ್ಯಂಡ್ ಆಲ್ರೆಡಿ ಸ್ವಲ್ಪ ಎಲ್ಲ ಲಿಂಕ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಆಲ್ರೆಡಿ ಚೈನ್ ರೆಡಿ ಆಗುತ್ತೆ. ಬಟ್ ಮೇಡಮ್ ಅದಕ್ಕೆ ಮುಂಚೆ ಒಂದು ಬ್ರೇಕ್ ತೊಗೊಳ್ಳೋಣ. ಸೊ ಎಲ್ಲ ಲಿಂಕ್ ಮಾಡಿಬಿಟ್ಟಿದ್ದಾರೆ. ಸೊ ಕನೆಕ್ಟಿವಿಟಿ ಅಂದರೆ ಇದನ್ನೇ, ಅವರಿಬ್ಬರೇ ಕನೆಕ್ಟಿಂಗ್ ಮಾಡ್ತಾ ಇದ್ದಾರೆ. ಸೊ ಆಲ್ರೆಡಿ ಸ್ವಲ್ಪ ಮುಗಿಸಿದ್ದಾರೆ. ಒಂದು ಬ್ರೇಕ್ ತೊಗೊಳ್ಳೋಣ. ಬ್ರೇಕ್ ಆದಮೇಲೆ ಫುಲ್ ಫೈನಲ್ ಫಿನಿಶಿಂಗ್ ಜೊತೆಗೆ ಚೈನ್ ಜೊತೆಗೆ ಇಯರಿಂಗ್ ಇಲ್ಲ ಅಂದರೆ ಮ್ಯಾಚ್ ಆಗೋದೇ ಇಲ್ಲ. ಸೊ ಅದನ್ನು ತೋರಿಸ್ತೀನಿ. ಅದಕ್ಕೆ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಲೇಡೀಸ್, ವೆಲ್ಕಮ್ ಬ್ಯಾಕ್ ಟು ಫೇರ್ ಆ್ಯಂಡ್ ಲವ್ಲಿ. ಆಲ್ರೆಡಿ ಸ್ವಲ್ಪ ಲಿಂಕ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಫುಲ್ ಫೈನಲ್ ಫಿನಿಶಿಂಗ್ ಹೇಗೆ ಬನ್ನಿ ತೋರಿಸ್ತೀನಿ. ವಿದ್ಯಾ ಅವರೇ ಆಲ್ರೆಡಿ ಲಿಂಕ್ಸ್ ಎಲ್ಲ ಕೊಟ್ಬಿಟ್ಟಿದ್ದೀರಾ. ಸೊ ಫೈನಲ್ ಫಿನಿಶಿಂಗ್ ಹೇಗೆ ಮಾಡ್ತೀರಾ ಅನ್ನೋದನ್ನ ತೋರಿಸಿ. ಈಗ ನೋಡಿ, ಒಂದೊಂದು ಈ ಥರ ರೆಡಿ ಮಾಡ್ಕೊಂಡ್ವಲ್ಲ, ಸೊ ಅದನ್ನು ಇದಕ್ಕೆ ಈ ಲೂಪ್ ಏನಿದೆಯೋ ಅದನ್ನು ಕನೆಕ್ಟ್ ಮಾಡ್ತಾ ಹೋಗ್ತಿದ್ದೀವಿ. ಸೊ ಲೆಂತ್ ಬರಲಿಕ್ಕೋಸ್ಕರ ಪ್ಯಾಟ್ರನ್ ರೆಡಿ ಮಾಡ್ಕೊತದೆ. ಈಗ ಮಧ್ಯದಲ್ಲಿ ಏನು ಮಾಡ್ತಿದ್ದೀವಿ, ಸಿಂಗಲ್ ಹಾಕ್ಕೊಂಡು ಆಮೇಲೆ ಮತ್ತೆ ಇದನ್ನು ಹಾಕಿದ್ರೆ ಸ್ವಲ್ಪ ಡಿಸೈನು ಬರುತ್ತೆ. ಕಂಟಿನ್ಯೂಸ್ ಆಗಿ ಸೇಮ್ ಬೋರಿಂಗ್ ಆಗಲ್ಲ. ಸೊ ಒಂದಷ್ಟು ದೂರ ಇದನ್ನು ಹಾಕಿ ಆಮೇಲೆ ಚೈನ್ ಹಾಕಿ ಫಿನಿಶ್ ಮಾಡೋದು.
ಸೊ ಇವಾಗ ನೀವು ಮಾಡ್ತಾ ಇರೋ ಚೈನ್ಗೆ ಅಪ್ರಾಕ್ಸಿಮೇಟ್ ಎಷ್ಟು ಕಾಸ್ಟ್ ಬೀಳ್ಬಹುದು? ಅಪ್ರಾಕ್ಸಿಮೇಟ್ ನಿಮಗೆ ಒಂದು 300 ರುಪೀಸ್ ಅಥವಾ 400 ರುಪೀಸ್ ಬೀಳ್ಬೋದು. ಬಟ್ ಪ್ರೈಸಿಂಗ್ ತೊಗೊಂಡಾಗ 1500ಇಂದ 3000ವರೆಗೂ ಪ್ರೈಸಿಂಗ್ ಮಾಡ್ಬೋದು. ನೀವು ಮಾಲಲ್ಲಿ ತೊಗೊಂಡ್ರೆ ಪ್ರೈಸಿಂಗ್ ಡಿಫ್ರೆಂಟ್ ಹೇಳಕ್ಕೆ ಆಗಲ್ಲ. ಹೌದು. ಸೊ ಇಲ್ಲೇ ತೊಗೊಂಡ್ರೆ ನೀವೇ ಮಾಡ್ಕೊಂಡ್ರೆ ಎಷ್ಟು ಉಳಿಸ್ಬೋದು ನೋಡಿ. ಹೌದು, ಬರೋ ಪ್ರಾಫಿಟಲ್ಲಿ ಅನ್ನೋದಕ್ಕಿಂತ ನಮ್ಮ ಫ್ರೆಂಡ್ಸಿಗೆ ಮಾಡಿಕೊಟ್ವಿ ಅಥವಾ ಏನೋ ಒಂದು ನಾವು ಮನೆಯಲ್ಲೇ ಐಡಲ್ ಆಗಿ ಕೂತಿಲ್ಲ ಅನ್ನೋದು ಒಂದು. ಹೌದು, ಫಸ್ಟ್ ಹಾಬಿಯಾಗೆ ಸ್ಟಾರ್ಟ್ ಆಗೋದು. ಎನಿ ಪ್ರೊಫೆಷನ್, ನಿಮಗೆ ಇಷ್ಟವಾದ ಪ್ರೊಫೆಷನ್ ಅನ್ನೋದು ಹಾಬಿ ಏನಿರುತ್ತೋ ಅದನ್ನ ತಗೊಂಡ್ರೆ ನೀವು ಮಾಡೋದನ್ನ ಎಂಜಾಯ್ ಮಾಡ್ತೀರಾ. ಅಟ್ ದ ಸೇಮ್ ಟೈಮ್ ನಿಮ್ಮ ಹಾಬಿ ಒಂದು ಕಲೆಗೆ ವ್ಯಾಲ್ಯೂನು ಸಿಗತ್ತೆ. ಸೊ ಈ ತರ ಕನೆಕ್ಟ್ ಮಾಡ್ತಾ ಹೋದಾಗ ನಿಮ್ಮ ಚೈನ್ ಎಷ್ಟು ಲಾಂಗ್ ಬೇಕಾದ್ರೂ ಮಾಡ್ಕೋಬಹುದು. ಹೌದು, ಲಾಂಗ್ ಚೈನ್ ಬೇಕಂದ್ರೆ ಫುಲ್ ಲಾಂಗ್ ಹಾಕೋಬಹುದು, ಶಾರ್ಟ್ ಬೇಕಂದ್ರೆ ಶಾರ್ಟ್ ಮಾಡ್ಕೋಬಹುದು. ಸೊ ಈ ತರ ಕನೆಕ್ಟ್ ಮಾಡ್ತಾ ಹೋಗೋದು. ಇದಕ್ ಬೇಕು ಅಂತ ಹೇಳಿದ್ರೆ ಹಿಂದೆ ಚೈನ್ ಹಾಕೋಬಹುದು, ನೀವು ಹೇಳ್ದಾಗ ಬೀಡ್ಸ್ ನಮಗೆ ಏನ್ ಅಗತ್ಯತೆ ಇರುತ್ತೆ. ಸೊ ಇಲ್ಲಿ ಏನೋ ಕತ್ತು ನಮ್ಗೆ ಏನಾದ್ರೂ ಸ್ವಲ್ಪ ನೆಕ್ ಕಾಣಿಸುತ್ತೆ ಬೇರೆ ಕಡೆ, ಅವಾಗ ಫುಲ್ ಬೀಡ್ಸ್ ಹಾಕ್ಬಿಟ್ಟು ಫಿನಿಶ್ ಮಾಡ್ಬೋದು, ಇಲ್ಲ ಬರೀ ಚೈನ್ ಹಾಕಿ ಫಿನಿಶ್ ಮಾಡ್ಬೋದು, ಹೆಂಗಾದ್ರೂ ಫಿನಿಶ್ ಮಾಡ್ಕೋಬಹುದು. ನಮಗೆ ಅಗತ್ಯತೆ ಹೇಗಿದೆ, ನಮ್ ಕ್ರಿಯೇಟಿವಿಟಿ ಹೇಗಿದೆ ಅಂಡ್ ಕಾಸ್ಟ್ ವೈಸ್ ಕೂಡ ನೋಡ್ಕೊಂಡು ಮಾಡ್ಕೊಳ್ಳೋರು ಅದ್ರ ತಕ್ಕನಂಗೆ ಮಾಡ್ಕೋಬಹುದು. ಸೊ ಇಷ್ಟೇ ಮಾಡ್ಬಿಟ್ಟು ಬೇಕಿದ್ರೆ ನೀವು ಬ್ರೇಸ್ಲೆಟ್ ಮಾಡ್ಕೋಬಹುದು ಹೀಗೆ. ಓಕೆ. ಸೊ ವಿದ್ಯಾ ಫ್ಯಾಷನ್ ಅಕಾಡೆಮಿಗೆ ಬಂದರೆ ಬರೀ ಜ್ಯುವೆಲ್ರಿ ಕಲಿಯೋದಷ್ಟೇ ಅಲ್ಲ, ಸೊ ಸ್ಟೈಲಿಂಗ್ ಹೇಗೆ ಮಾಡ್ಕೋಬೋದು, ನಮ್ಮ ಸ್ಕಿನ್ ಟೋನ್ಗೆ ಏನು ಕಲರ್ ಮ್ಯಾಚ್ ಆಗುತ್ತೆ ಅಥವಾ ಯಾವ ಕ್ಲಾತ್ಸ್ಗೆ ಯಾವ ಥರ ಮಾಡ್ಕೋಬೇಕು ಅದು ಎಲ್ಲ ಕಲಿಸ್ತಾರೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ರೆ ಸಾಕಷ್ಟು ಡಿಫ್ರೆಂಟ್ ಬೀಡ್ಸ್ ಇದೆ, ಇದರಲ್ಲೇ ಗೋಲ್ಡ್ ವರ್ಕ್ ಬಂದಿರೋದಿದೆ. ನಾನು ಹೇಳಿದಾಗ ಇದಕ್ಕೆ ಕಲಿಯೋದಕ್ಕೆ ಅನ್ಲಿಮಿಟೆಡ್ ಅಂತಲೇ ಹೇಳ್ಬೋದು. ಇಲ್ಲಿ ಬಂದರೆ ಆಲ್ರೆಡಿ ರೆಡಿ ಮಾಡಿದ್ರೆ ಒಂದು ಸರದಲ್ಲೇ ಹೆಂಗೆ ಬ್ರೇಸ್ಲೆಟ್ ಮಾಡ್ಕೋಬೋದು ಅಂತ. ಬಟ್ ಸರ ರೆಡಿ ಆಗಿದೆ, ಬಟ್ ಇದಕ್ಕೆ ಇಯರಿಂಗ್ ಇಲ್ಲ ಅಂತ ಹೇಳಿದ್ರೆ ಸರ ಫುಲ್ ಕಂಪ್ಲೀಟ್ ಆಗಲ್ಲ, ಅಂದರೆ ನಮ್ಮ ಮೇಕ್ ಓವರ್ ಫುಲ್ ಕಂಪ್ಲೀಟ್ ಆಗಲ್ಲ. ಸೊ ವಿದ್ಯಾ ಅವರೇ, ಇವಾಗ ಸರ ಆಗಿದೆ, ಅದಕ್ಕೆ ಚೈನ್ ಆದರೂ ಹಾಕೋಬೋದು ಅಥವಾ ಬೀಡ್ಸ್ ಆದರೂ ಹಾಕೋಬೋದು, ಏನಾದರೂ ಹಾಕೊಂಡು ಕಂಪ್ಲೀಟ್ ಮಾಡ್ಬೋದು. ಬಟ್ ಬೇಸಿಕ್ ಅಂತ ಹೇಳಿದ್ರೆ ಇಷ್ಟು ಕಲ್ತ್ಕೊಂಡ್ರೆ ಹೀಗೆ ಕನೆಕ್ಟ್ ಮಾಡ್ತಾ ಹೋಗ್ಬಿಟ್ಟು ಲಾಸ್ಟಲ್ಲಿ ಲಾಬ್ಸ್ಟರ್ ಹುಕ್ ಅಂತ ಬರುತ್ತೆ. ಜಸ್ಟ್ ಒಂದು ಹುಕ್ ಹಾಕೊಂಡ್ರು ಸಾಕು ನಿಮಗೆ. ಅದನ್ನ ಆ ಹುಕ್ ರೆಡಿ ಮಾಡಿಕೊಂಡು ಅದನ್ನ ಫಿನಿಶ್ ಮಾಡ್ಕೊಂಡ್ರೆ ಆಯ್ತು. ಓಕೆ, ಫುಲ್ ಕಂಪ್ಲೀಟ್ ಆಗಿದೆ. ಬಟ್ ಅದಕ್ಕೆ ಚೈನ್ ಅಥವಾ ಬೀಡ್ಸ್ ಬೇಕೋ ಅವ್ರವ್ರ ಡಿಪೆಂಡೆನ್ಸಿ ಮೇಲೆ ಹಾಕೊಳ್ಳಿ ಅಂತ ಹಾಗೆ ಬಿಟ್ಟಿದ್ದಾರೆ ಅಷ್ಟೇ. ಸೊ ಉದ್ದ ಬೇಕಂದ್ರೆ ಅಥವಾ ಇದಕ್ಕೆ ದಾರದ ಥರ ಹಾಕೊಂಡ್ರೆ ಚೆನ್ನಾಗಿರಲ್ಲ ಅನ್ಸುತ್ತೆ. ಚೆನ್ನಾಗಿರಲ್ಲ, ಯಾಕೆಂದ್ರೆ ಆಂಟಿಕ್ ಫಿನಿಶ್ ಇದೆ ಅಲ್ವಾ. ಅಂದ್ರೆ ಲಿಂಕ್ ಚೈನ್ ಹಾಕೋಬಹುದು, ಲಾಂಗ್ ಅಥವಾ ಶಾರ್ಟ್ ಮಾಡ್ಕೊಳ್ಳೋದಕ್ಕೆ. ಸೊ ನಿಮಗ್ ಯಾವ ತರ ಬೇಕೋ ಆ ತರ ನೋಡಿ ಹಾಕೋಬಹುದು. ಲಿಂಕ್ ಚೈನ್ ಬೇಕಾದ್ರೆ ಲಿಂಕ್ ಚೈನ್ ಅಥವಾ ಇಷ್ಟಕ್ಕೆ ಕ್ಲೋಸ್ ಮಾಡ್ಕೊಂಡು ಬರೀ ಹುಕ್ ತರ ಆದ್ರೆ ಹುಕ್ ತರ. ಬಟ್ ಅನ್ಬಿಲೀವಬಲ್, ಬರೀ 300 ಇಷ್ಟು ಸೂಪರ್ ಆಗಿರುವಂತಹ ಸೆಟ್ ಆಗುತ್ತೆ ಅನ್ನೋದು ನಿಜವಾಗ್ಲೂ. ಆಚೆ ಔಟ್ಸೈಡ್ ಹೋದ್ರೆ ಸೊ ಇದಕ್ಕೆ 1500 ಹೇಳ್ತಾರೆ. ಆಚೆ ಏನು ನಾರ್ಮಲ್ ಶಾಪ್ಸ್ ಅಲ್ಲಿ ಮಾಲ್ಸ್ಗೆ ಹೋದ್ರಂತೂ ಕೇಳೋ ಹಾಗೆ ಇಲ್ಲ, ನೋಡ್ಕೊಂಡು ವಾಪಸ್ ಬರ್ಬೇಕಷ್ಟೇ. ಯಾಕೆಂದ್ರೆ ಅಷ್ಟು ವರ್ತಬಲ್ ಅಂತ ಅನ್ಸಲ್ಲ ಅಥವಾ ಅಷ್ಟು ಕೊಡೋದಕ್ಕೆ ಜಾಸ್ತಿ ಅನ್ಸುತ್ತೆ. ಬಟ್ ಮನೆಯಲ್ಲೇ 300 to 400 ಕಾಸ್ಟಲ್ಲಿ ಇಷ್ಟು ಚೆನ್ನಾಗಿರೋ ಸೆಟ್ ಆಗುತ್ತೆ ಅಂದರೆ ತುಂಬ ಕಲಿಬೇಕು ಅನ್ನೋದು ಎಲ್ಲರಿಗೂ ಇಂಟ್ರೆಸ್ಟ್ ಬರುತ್ತೆ ಮೇನ್ಲಿ. ಥ್ಯಾಂಕ್ ಯು ಸೋ ಮಚ್ ವಿದ್ಯಾ ಅವರೇ. ಹೇಳೋಕ್ಕಾಗಲ್ಲ, ಇಷ್ಟು ಸೂಪರ್ ಆಗಿರೋದು ನಾನು ಹೇಳ್ತಾನೆ ಇದ್ದೀನಿ ಇಷ್ಟು ಚೆನ್ನಾಗಿದೆ ಅಂತ. ಬಟ್ ಅಷ್ಟು ಚೆನ್ನಾಗಿದೆ, ಅಷ್ಟು ಲೈಕ್ ಆಗಿದೆ ನನಗಂತೂ. ಕಲರ್ ಕಾಂಬಿನೇಷನ್ ಇರ್ಬೋದು, ಡಿಸೈನಿಂಗ್ ಇರ್ಬೋದು ಅಥವಾ ಟೆಕ್ನಿಕ್ ಇರ್ಬೋದು, ತುಂಬಾನೇ ಈಸಿ. ಏನೋ ಮಾಡಕ್ಕೆ ಆಗಲ್ಲ ಅನ್ನೋದು ಏನಿಲ್ಲ, ಒಂದ್ಸಲ ನೋಡಿದ್ರೇನೆ ಪ್ರಾಕ್ಟೀಸ್ ಮಾಡಿದಷ್ಟು ಫಾಸ್ಟ್ ಆಗಿ ಮಾಡ್ತೀರಾ, ಅವಾಗ ಪರ್ಫೆಕ್ಟ್ ಆಗ್ತೀವಿ ಮೇನ್ಲಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಚೆನ್ನಾಗಿರುವಂತಹ ವಿಷಯ ನಮಗೆ ತಿಳಿಸ್ಕೊಡೋದಕ್ಕೆ. ಹಾಗೆ ಹರ್ಷಿತಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಇನ್ನ ಅದಕ್ಕೆ ಕನೆಕ್ಟ್ ಮಾಡೋದಕ್ಕೆ ಮಾಡ್ತಾನೆ ಇದ್ದಾರೆ. ಸೊ ಫೈನಲಿ ಒಂದು ಹಂತಕ್ಕೆ ಇದು ಫುಲ್ 99% ಕಂಪ್ಲೀಟ್ ಆಗಿದೆ. ಅದ್ರ ಮೇಲೆ ನಮ್ಮ ಕ್ರಿಯೇಟಿವಿಟಿಗೆ, ನಮ್ಮ ಅಗತ್ಯಕತೆಗೆ ಬಿಟ್ಟಿದ್ದಷ್ಟೇ.
ಸೊ ವೀಕ್ಷಕರೇ, ಸೊ ಇವತ್ತಿನ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಜ್ಯುವೆಲ್ರಿ ಮೇಕಿಂಗ್ ಅಂತ ಹೇಳಿದಾಗ ಬರೀ ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕು ಅನ್ನೋದಿಲ್ಲ. ಇವ್ರು ತೋರಿಸಿದ್ದಕ್ಕಿಂತ ಇನ್ನೂ ಕ್ರಿಯೇಟಿವ್ ಆಗಿ ಅಥವಾ ನಿಮ್ಮ ಮೈಂಡ್ಗೆ ಇನ್ನೂ ಹೇಗೆ ಬರುತ್ತೆ ಇದಕ್ಕಿಂತ ಇನ್ನೂ ಬೇರೆ ಥರನೇ ಮಾಡ್ಕೋಬೋದು ಒಂದು ಟೆಕ್ನಿಕ್ ಕಲ್ತ್ಕೊಂಡ್ರೆ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.